ಓಕೆ, ಈಗ ಕಂಟೆಸ್ಟೆಂಟ್ಗಳಿಗೆ ಒಂಥರ ಎವ್ರಿ ವೀಕ್ ಒಂದು ಬೂಸ್ಟ್ ಅಂದ್ರೇನೆ ಅದು ಸುದೀಪ್ ಸರ್. ಅವ್ರು ಬಂದು ಮಾತಾಡಿ ಒಂದಷ್ಟು ಕಿವಿ ಮಾತು ಕೊಟ್ಟು ಇಲ್ಲ ಕ್ಲಾಸ್ ತಗೊಂಡು ಹೋದ್ರೇನೆ ಅಲ್ಲಿ ಏನೋ ಒಂದು ಡೆವಲಪ್ ಮಾಡ್ಕೊಳೋದಕ್ಕೆ ಈಸಿ ಆಗತ್ತೆ. ಬಟ್ ಸುದೀಪ್ ಸರೇ ಬಂದು ತುಂಬಾ ಏರು ಧ್ವನಿಯಲ್ಲಿ ಮಾತಾಡಿ ಅಂದ್ರೆ ಅದು ಬೈದಾಗಿದ್ದೆಲ್ಲ ತಗೊಳೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಯಾಕಂದ್ರೆ ಇವಾಗ ಮನೆಯವ್ರು ಯಾರು ಇರಲ್ಲ, ಜೊತೆಲಿರೋರ್ನ ನಂಬಕ್ಕೂ ಆಗೋದಿಲ್ಲ. ನೀವು ಆ ಸಿಚುವೇಶನ್ ಹೇಗ್ ತಗೊಂಡ್ರಿ ಅಂತ? ಯಾಕಂದ್ರೆ ಸುದೀಪ್ ಸರ್ ಅಷ್ಟು ಸಿಟ್ಟಾಗಿದ್ದು, ಅಷ್ಟು ಅಗ್ರೆಸಿವ್ ಆಗಿದ್ದು ಆಡಿಯನ್ಸ್ ಆಗಿ ನಾವು ಯಾವತ್ತು ಯಾವ ಸೀಸನ್ ಅಲ್ಲೂ ನೋಡಿರ್ಲಿಲ್ಲ. ಅಂಡ್ ನೋಡಿದ್ರು ಅದು ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಇರ್ತಾ ಇತ್ತು. ಬಟ್ ಇದು ಕಂಟಿನ್ಯೂಸ್ ಆಗಿ ಒಂದು 2-3 ವೀಕ್ಸ್ ಹಂಗೆ ಆಗ್ಬಿಡತ್ತೆ. ಸುದೀಪ್ ಸರ್ ತುಂಬಾ ಅಂದ್ರೆ ಅವರೇ ಒಂಥರ ಫ್ರಸ್ಟ್ರೇಟ್ ಆಗಿರ್ತಾರೆ, ಅವರೇ ಒಂಥರ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಸಿಕ್ಕಾಪಟ್ಟೆ. ಹೇಗೆ ಅದು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರಿ ಅಂತ? ನೀವು ಬೇರೆ ಸಿಕ್ಕಾಪಟ್ಟೆ ಅಳ್ತಿರ್ತೀರಿ, ಆಮೇಲೆ ಅದಾದ್ಮೇಲೆ ಇಲ್ಲ ನಂಗೆ ಈ ಶೋನೇ ಸೂಟ್ ಆಗಲ್ಲ ಅಂತ ಬಗ್ಗೆನ ಹತ್ರ ಹೇಳ್ತಿರ್ತೀರಿ. ನನಗೆ ಅನ್ನಿಸ್ತಿತ್ತು ಅಂದ್ರೆ ನಾನು ಯಾವತ್ತೂ ಹೊರಗಿನ ಪ್ರಪಂಚದಲ್ಲಿ ಯಾವುದು ಕಟ್ಟುಪಾಡುಗಳಿಗೆ ಒಳಗಾದವಳಲ್ಲ. ನಾನು ಯಾವುದೋ ಒಂದು ಈ ಜವಾಬ್ದಾರಿ ತಗೊಳ್ಬೇಕು, ಸ್ಥಾನಮಾನ ತಗೊಳ್ಬೇಕು ಅಂದಾಗ ನನಗೆ ಬಹಳ ಸುಲಭವಾಗಿ ಸಿಗುತ್ತೆ ಅಂದಾಗಲೂ ನಾನು ಅದನ್ನು ಒಪ್ಕೊಳ್ತಿರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನಾನು ಇನ್ನೊಬ್ಬರ ಕಟ್ಟುಪಾಡಿಗೆ ಒಗ್ಗಿಕೊಳ್ಳೋ ಮನಸ್ಥಿತಿ ಒಳ್ಳೆ ಅಲ್ಲ. ನನ್ನ ಇನ್ನೊಬ್ರು ಯಾರೋ ಹೇಳ್ತಾರೆ ಅನ್ನೋದಕ್ಕೆ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಜಾಯಮಾನದವಳು ಅಲ್ಲ. ಮತ್ತು ಇನ್ನೊಬ್ರು ಆರ್ಡರ್ಗಳನ್ನು ಫಾಲೋ ಮಾಡೋದು ನನ್ನ ಜೀವನದ ಕ್ಯಾಟಗರಿನಲ್ಲೇ ಬಂದಿಲ್ಲ. ನಾನು ಹಾಗೆ ಬಂದಿರೋಳು. ಹಾಗಾಗಿ ನನಗೆ ಈ ಮನೆಯ ವಾತಾವರಣ ಬಹಳ ಕಷ್ಟ ಆಗ್ತಿತ್ತು. ನಂಗೆ ತುಂಬ ಏನಂದರೆ ಸುದೀಪ್ ಸರ್ ಬಹಳ ಇಷ್ಟ. ಅಂದರೆ ನಮ್ಮ ಅಮ್ಮ ತುಂಬ ಫೇವ್ರೇಟ್ ಆ್ಯಕ್ಟರ್ ಅವರು. ಮತ್ತು ಅವ್ರು ಮಾತಾಡುವಾಗ ತುಂಬ ಫೇವ್ರೇಟ್ ಆ್ಯಕ್ಟರ್ ಅವರು ನಮ್ಮ ಅಮ್ಮಂದು. ಆ್ಯಂಡ್ ನನಗೆ ಬಹಳ ಇಷ್ಟ ಅಂದರೆ ವ್ಯಕ್ತಿತ್ವವಾಗಿ ಅವ್ರು ಮುಕುಂದ ಮುರಾರಿ ಸಿನಿಮಾ ಈಗೆಲ್ಲ ನಮ್ಗೆ ಬಹಳ ಇಷ್ಟಪಟ್ಟು ನೋಡೋ ಇದು. ಹಾಗಾಗಿ ಎದುರುಗಡೆ ಇದು ವ್ಯಕ್ತಿಗೆ ನಾನು ಗೌರವ ಕೊಡಲೇಬೇಕು ಅನ್ನೋದು ನಾನು ಯೋಚನೆ ಮಾಡಿದ್ದೆ. ಆ್ಯಂಡ್ ಬದುಕಲ್ಲಿ ನಾನು ತುಂಬ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದವಳು. ಅಂದರೆ ನಾನು ಬೆಳೆದಿದ್ದೇ ಟೀಕೆ ಟಿಪ್ಪಣಿಗಳಿಂದ. ನನ್ನ ಜೀವನದಲ್ಲಿ ಯಾವಾಗಲೂ ಹೇಳ್ತೀನಿ, ನನಗೆ ಬೆಂಬಲಿಸೋರಿಗಿಂತ ವಿರೋಧಿಗಳು ನನಗೆ ಬಹಳ ಶಕ್ತಿ. ಯಾಕೆಂತ ಕೇಳಿದ್ರೆ ನನಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಲ್ಲ ಅಂದರೆ ನನಗೆ ಕೆಲಸನೇ ಮಾಡೋಕ್ಕಾಗಲ್ಲ. ನಾನು ಇದಕ್ಕಿಂತ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೂ ನಾನು ಅಂದ್ಕೊಳ್ತಿದ್ದೆ, ಅರೆ ನನ್ನನ್ನು ಯಾರೂ ಟೀಕಿಸ್ತಿಲ್ಲ ಅಂತಂದ್ರೆ ನಾವು ಮಾರ್ಕೆಟಲ್ಲೇ ಇಲ್ಲ ಅಂತ ಅರ್ಥ. ವಿರೋಧಿಗಳು ಇರಬೇಕು, ಆಗಲೇ ನಮಗೆ ಬದುಕೋ ಛಲ ಬರುತ್ತೆ. ಮತ್ತು ಇನ್ನೊಂದಷ್ಟು ತಪ್ಪುಗಳನ್ನು ಹೇಳಿದಾಗ ಅಥವಾ ಇನ್ನೊಂದು ಯಾರೋ ಒಂದಷ್ಟು ಅಪಮಾನಗಳನ್ನು ಮಾಡಿದಾಗಲೇ ನಮಗದು ಕಿಚ್ಚು ಬರುತ್ತೆ. ಬೇರೆಯವ್ರಿಗೆ ಮೋಟಿವೇಶನ್ ಬೇಕು. ನನಗೆ ಅವಮಾನಗಳೇ ಮೋಟಿವೇಶನ್ ಬದುಕಿನಲ್ಲಿ ಅಂತ ನಾನು ತೊಗೊಂಬಂದವಳು. ಅರ್ಗಿಸ್ಕೊಳ್ಳೋ ಶಕ್ತಿ ಇದಕ್ಕಿಂತ ದೊಡ್ಡದು ನಾನು ಅರ್ಗಿಸ್ಕೊಂಡಿದ್ದೆ. ತುಂಬ ದೊಡ್ಡ ಅಪಮಾನಗಳನ್ನು, ಮಾಡದ ತಪ್ಪಿನ ಅಪಮಾನಗಳನ್ನು ಅನುಭವಿಸಿದ್ದೀನಿ. ನಾನು ಮಾಡದೇ ಇರೋ ತಪ್ಪಿಗೆ ಅಪಮಾನ ಅನುಭವಿಸಿ ಶಿಕ್ಷೆ ಎಲ್ಲ ಅನುಭವಿಸಿ ಬಂದಿರೋಳು. ನನಗೆ ಇದೊಂದು ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ರೆ ನನ್ನ ತಪ್ಪೆ. ಆ್ಯಂಡ್ ನಾನು ಮಾತಾಡ್ತೀನಿ. ನಂದು ಅಂತ ವಿಚಾರ ಬಂದಾಗ ಬಹಳ ಸ್ಪಷ್ಟವಾಗಿ ಎದುರುಗಡೆ ಯಾರಿದ್ದಾರೆ ಅಂತ ಯೋಚನೆ ಮಾಡಲ್ಲ, ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಡ್ತೀನಿ ನಾನು. ಹಾಗಾಗಿ ಅಂಥ ಸಂದರ್ಭಗಳು ಬಂತು. ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ನಂಗೆ ಭಗವಂತ ಕೊಟ್ಟಿದ್ದ. ಬಹುಶಃ ಹಾಗಾಗಿ ಇಷ್ಟು ದಿನ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಬೇರೆ ಯಾರಾದರೂ ಉಳ್ಕೊಳ್ತಿರ್ಲಿಲ್ಲ. ಎಲ್ಲರೂ ಅದೇ ಹೇಳ್ತಿರೋ ವೀಕೆಂಡಲ್ಲಿ ಒಂದು 5 ನಿಮಿಷ ಸುದೀಪ್ ಸರ್ ಯಾರಾದರೂ ಬೈದರು ಇಡೀ ವಾರ ಅಪ್ಸೆಟ್ ಆಗಿ ಮನೆಗೆ ಹೋಗೋ ಲೆವೆಲ್ಗೆ ಹೋಗೋರಿದ್ದಾರೆ. ಸೊ ಅಂಥವರೆಲ್ಲರೂ ಎದುರುಗಡೆ ನನಗೆ ಭಗವಂತ ಆ ಶಕ್ತಿ ಕೊಟ್ಟಿದ್ದ ಅನ್ನೋದ್ರಲ್ಲಿ ಖುಷಿ ಇದೆ.